ಪೂರೈಕೆ ಕೋರಿ ಹೋಟೆಲ್ ಮಾಲೀಕರ ಸಂಘ ಕೋರ್ಟ್ಗೆ ಅರ್ಜಿಯನ್ನ ಹಾಕಿತ್ತು. ಈ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಹೋಟೆಲ್ ಮಾಲೀಕರ ಅರ್ಜಿ ವಜಾಗೊಂಡಿದೆ. ಹೋಟೆಲ್ಗಳಿಗೆ ಕೇವಲ 1,000 ಗ್ಯಾಸ್ ಸಿಲಿಂಡರ್ ಪೂರೈಕೆ ಅಂತ ಪ್ರಶ್ನಿಸಿದ್ದಂತಹ ಅರ್ಜಿ ಇದು. ಗ್ಯಾಸ್ ಪೂರೈಕೆ ಬಿಕ್ಕಟ್ಟಿನ ಕುರಿತಾಗಿ ಮಧ್ಯಪ್ರವೇಶಕ್ಕೆ ಮನವಿಯನ್ನ ಮಾಡಿತ್ತು ಹೋಟೆಲ್ ಮಾಲೀಕರ ಸಂಘ. ಹಾಗಾಗಿ ಅರ್ಜಿಯನ್ನ ಸಲ್ಲಿಸಿತ್ತು. ಈಗ ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೋರಿದ್ದಂತಹ ಅರ್ಜಿ ವಜಾ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೆಚ್ಚು ಪೂರೈಕೆ ಅಂತ ಅರ್ಜಿದಾರರು ವಾದ ಮಾಡಿದರು. ಯುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋ ಗಂಭೀರ ವಿಚಾರ. ಅಂತಾರಾಷ್ಟ್ರೀಯ ಮಟ್ಟದ ಆಮದು ರಫ್ತಿನ ವಿಚಾರದಲ್ಲಿ ವ್ಯತ್ಯಯ ಉಂಟಾಗೋದು ಸಹಜ. ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೈಕೋರ್ಟ್ ಪೀಠ ನೇರವಾಗಿ ಹೇಳಿದೆ. ಹೋಟೆಲ್ ಮಾಲೀಕರ ಸಂಘ ಸಲ್ಲಿಸಿದ್ದಂತಹ ಆ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಾಯ್ತು ಕೋರ್ಟ್ನಲ್ಲಿ? ಹೈಕೋರ್ಟ್ ಪೀಠ ಏನ್ ಹೇಳ್ತು? ವೀಣಾ, ಬೆಂಗಳೂರಿನ ಹೋಟೆಲ್ ಅಸೋಸಿಯೇಷನ್ ಒಂದು ಅರ್ಜಿಯನ್ನ ಸಲ್ಲಿಸುವ ಮೂಲಕ ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡ್ತಾ ಇಲ್ಲ, ಕೇವಲ 1,000 ಅಂತ ಹೇಳಿ ಮಾತ್ರ ಹೇಳ್ತಾ ಇದೆ. ಕಳೆದ ಒಂದು ವಾರದಿಂದ ಸಿಲಿಂಡರ್ ಸಿಗದೆ ಇರೋದ್ರಿಂದ ನಮ್ಮ ಬಿಸ್ನೆಸ್ ತುಂಬಾ ಹಾಳಾಗಿದೆ, ಅಂದ್ರೆ ನಿಲ್ಲಿಸಬೇಕಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆಯನ್ನ ಕೊಟ್ಟು ಹೆಚ್ಚು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕೊಡುವಂತ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ ವಿಚಾರಣೆ ನಡೀತು. ವಿಚಾರಣೆ ನಡೆದ ಸಂದರ್ಭದಲ್ಲಿ ಅರ್ಜಿದಾರ ಹೇಳುವಂತದ್ದು ತಮಿಳುನಾಡಿನಲ್ಲಿ 8,500 ಕೊಡ್ತಿದ್ದಾರೆ, ಕೇರಳದಲ್ಲಿ 4,200 ಸಿಲಿಂಡರ್ಗಳನ್ನು ಕೊಡಲಾಗ್ತಾ ಇದೆ, ಆದ್ರೆ ರಾಜ್ಯದಲ್ಲಿ ಮಾತ್ರ 1,000 ಕೊಡ್ತಾ ಇರುವಂತದ್ದು. ಹಾಗಾಗಿ ಒಂದು ಸಿಲಿಂಡರ್ ವಿತರಣೆ ಮಾರ್ಗಸೂಚಿಯನ್ನ ಸರ್ಕಾರಗಳು ಪಾಲಿಸ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಸೋಸಿಯೇಷನ್ ಪರವಾಗಿ ಸತೀಶ್ ಭಟ್ ವಾದವನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಪರವಾಗಿ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ಹೇಳುವ ವಾದವನ್ನ ಮಾಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಮಟ್ಟದಲ್ಲಿ ಮಾತುಕತೆ ನಡೆಸ್ತಾ ಇದೆ. ತೈಲ ಅನಿಲ ಪೂರೈಕೆ ಮತ್ತೆ ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿಲ್ಲ. LPG ಆಗ್ಲಿ, ತೈಲ ಪೂರೈಕೆ ಪರಿಸ್ಥಿತಿ ಪ್ರತಿದಿನವೂ ಬದಲಾಗ್ತಾ ಇದೆ. LPG ಹಂಚಿಕೆ ಸುಧಾರಿಸಿದ ರಾಜ್ಯ ಸರ್ಕಾರ ಎಲ್ಲಾ ಹಂತದ ಪ್ರಯತ್ನವನ್ನ ಮಾಡ್ತಾ ಇದೆ. ಸರ್ಕಾರ ಕಳಕಳಿಯಿಂದ ಕೆಲಸ ಮಾಡ್ತಾ ಇದೆ, ನಂಬಿಕೆ ಇಡಬೇಕಾಗುತ್ತೆ ಅನ್ನುವಂತ ಗಂಭೀರ ವಿಚಾರವನ್ನ ಸಾಲಿಸಿಟರ್ ಜನರಲ್ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಪೀಠ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಆದ್ರೆ ಯುದ್ಧ ಏನಿದೆ ಅದು ಇಲ್ಲ ಒಂದ್ ಕಡೆ ಯಾರ ಕಂಟ್ರೋಲ್ಗೂ ಇರೋದಿಲ್ಲ. ಮತ್ತೆ ಅಸೋಸಿಯೇಷನ್ ಅಡಗು ಕೊಟ್ಟು ಕಳಿಸಿದ್ರು ಕೂಡ ಹಾರ್ಮೋಸ್ ನಿಂದ ತೆಗೆದುಕೊಂಡು ಬರುವಂತ ಸಾಧ್ಯತೆಗಳು ಇಲ್ಲ. ಅಂತಹದನ್ನ ಅರ್ಥ ಮಾಡ್ಕೊಳ್ಬೇಕು. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ಒಂದ್ ರೀತಿ ಉತ್ತಮವಾದ ಪರಿಸ್ಥಿತಿ ಇದೆ. ಯುದ್ಧ ಸ್ಥಿತಿಯಲ್ಲಿರುವಾಗ ಕೋರ್ಟ್ ಈ ಬಗ್ಗೆ ಹಸ್ತಕ್ಷೇಪ ಮಾಡುವಂತದ್ದು ಸರಿಯಲ್ಲ, ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದು. 2:30 ಸುಮಾರಿಗೆ ಈ ಬಗ್ಗೆ ಆದೇಶವನ್ನ ಮಾಡಿರುವಂತ ನ್ಯಾಯಪೀಠ ಹೇಳಿರುವಂತದ್ದು ಕಮರ್ಷಿಯಲ್ ಗ್ಯಾಸ್ ಏನು ಸರಬರಾಜು ಇದೆ ಅದರಲ್ಲಿ ಯಾವುದೇ ರೀತಿಯಾದಂತ ಹೈಕೋರ್ಟ್ ನಿರ್ದೇಶನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳು ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಒಂದಷ್ಟು ಆಮದು ರಫ್ತಿನಿಗಳ ಮೇಲೆ ವ್ಯತ್ಯಯಗಳಾಗುವಂತಹದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಾನ್ಫ್ಲಿಕ್ಟ್ ಗಳಿರ್ತದೆ, ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಬಗೆಹರಿಸಿಕೊಳ್ಬೇಕಾಗತ್ತೆ. ಅದನ್ನ ಕೇಂದ್ರ ಸರ್ಕಾರ ಕೂಡ ಕೆಲಸವನ್ನ ಮಾಡ್ತಾ ಇದೆ. ಇಂತಹ ವಿಚಾರದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮೀರಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಸಾಲಿಸಿಟರ್ ಜನರಲ್ ಹೇಳಿದ್ದಾರೆ. ಸೊ ಅದನ್ನ ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತೆ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿಗೆ ಗ್ಯಾಸ್ ಸಿಲಿಂಡರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಕ್ರಮ ಕೈಗೊಂಡಿದ್ದೇವೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾ ಇರುವಂತದ್ದು. ಹಾಗಾಗಿ ಅಸೋಸಿಯೇಷನ್ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದೇಶನ ನೀಡುವಂತ ಅಗತ್ಯ ಇಲ್ಲ ಅನ್ನೋದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಬಾಂಬೆ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಒಂದು ಆದೇಶವನ್ನ ಮಾಡಿತ್ತು. ಆ ಆದೇಶವನ್ನ ಉಲ್ಲೇಖವನ್ನ ಮಾಡಿ ಸೊ ಇಲ್ಲಿ ಯಾವುದೇ ಡೈರೆಕ್ಷನ್ಸ್ ಅನ್ನ ಕೊಡುವಂತದ್ದಾಗ್ಲಿ ಮತ್ತೆ ಈ ಅರ್ಜಿ ಒಂದು ಯಾವ್ದು ರೀತಿ ಅಂತ ಊರ್ಜಿತ ಕಾಣ್ತಾ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗ್ಲಿ ಕ್ರಮವನ್ನ ಕೈಗೊಳ್ತಾ ಇದೆ. ಒಂದು ಇಂಟರ್ನ್ಯಾಷನಲ್ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಆಗ್ತಾ ಇರುವಂತಹ ವಿಚಾರಗಳಲ್ಲಿ ಕೋರ್ಟ್ ಇಂಟರ್ಫಿಯರ್ ಆಗುವಂತದ್ದು, ಅದೇ ಡೈರೆಕ್ಷನ್ ಕೊಡುವಂತದ್ದು ಸೂಕ್ತ ಅಲ್ಲ. ಹಾಗಾಗಿ ಅರ್ಜಿಯನ್ನು ವಜಾಗೊಳಿಸ್ತಾ ಇದೀವಿ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ವಜಾಗೊಳಿಸಿದೆ. ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಮಾಹಿತಿಗಳನ್ನ ಕೊಟ್ಟಿದೆ ಹೈಕೋರ್ಟ್ಗೆ, ಹೈಕೋರ್ಟ್ ಅದನ್ನ ಕನ್ವಿನ್ಸ್ ಆಗಿರುವಂತದ್ದು. ಅಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಒಂದು ಪ್ರಯತ್ನ ಮೀರಿ ಕೆಲಸವನ್ನ ಮಾಡ್ತಾ ಇದೆ, ಒಳ್ಳೆ ರೀತಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಆ ಬಗ್ಗೆ ಅದು ಹೋಟೆಲ್ ಅಸೋಸಿಯೇಷನ್ ಆಗ್ಲಿ ದೇಶದ ಜನರು ಅದ್ರ ಬಗ್ಗೆ ನಂಬಿಕೆ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ನೀಡಿ ಅರ್ಜಿಯನ್ನು ವಜಾಗೊಳಿಸಿರುವಂತಹದ್ದು. ವೀಣಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.